ವಿಚಾರದಲ್ಲಿ ನಿನ್ನೆ ಮೀಟಿಂಗ್ ಆಗಿದೆ, ನಮಗೆ ಮಿಸ್ ಆಗಿದೆ ಹೌದಾ? ನನಗಂತೂ ಗೊತ್ತಿಲ್ಲಲ್ಲ. ನೋಡಿ, ನೆನ್ನೆ ಚರ್ಚೆ ಆಗಿರೋದು ನಿಜ. ಅದರಲ್ಲಿ ಏನೇನು ನಡೀತು ಅನ್ನೋದು ನಾನೇನಾದ್ರದ್ದು ಮೆಂಬರ್ ಅಲ್ಲ. ಅದರೊಳಗಡೆ ಕೂತ್ಕೊಂಡಿದ್ದವ್ರದ್ದು ಏನು ಅಂತ ನಾನು ಕೇಳಿಲ್ಲ. ಚರ್ಚೆ ಆದ ಮಟ್ಟಿಗೆ ಅಲ್ಲೇ ತೀರ್ಮಾನ ಆಗಿದೆ ಅಂತಲೂ ಅರ್ಥ ಅಲ್ಲ. ಅದು ಫೈನಲ್ ಲಿಸ್ಟ್ ಬಂದಾದಾಗ ಅದು ಖಚಿತವಾದ ಮಾಹಿತಿಯಾಗಿರುತ್ತೆ. ಆದರೆ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಕಳೆದ ಒಂದು 3-4 ದಿನಗಳಿಂದ ಇಡೀ ರಾಜ್ಯಾದ್ಯಂತ ನನ್ನ ಕ್ಷೇತ್ರದ ಆಚೆಗೆ ಲಕ್ಷಾಂತರ ಜನ ನನಗೋಸ್ಕರವಾಗಿ ಒಳ್ಳೆಯದನ್ನು ಬಯಸಿದ್ದಾರೆ, ಭಾಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿದೆ, ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ, 2 ದಿನ ಟ್ರೆಂಡಿಂಗ್ ಆಗಿದೆ. ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ. ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ್ನ ಮಾಡ್ತಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ. ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಭಾವಿಸ್ತೀನಿ. ಯಾಕೆಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ, ಹಾರೈಸ್ತಾ ಇದ್ದಾರೆ. ವಿಚಾರದಲ್ಲಿ ನಿನ್ನೆ ಮೀಟಿಂಗ್ ಆಗಿದೆ, ನಮಗೆ ಮಿಸ್ ಆಗಿದೆ. ಹೌದಾ? ನನಗಂತೂ ಗೊತ್ತಿಲ್ಲಲ್ಲ. ನೋಡಿ, ನೆನ್ನೆ ಚರ್ಚೆ ಆಗಿರೋದು ನಿಜ. ಅದರಲ್ಲಿ ಏನೇನು ನಡೀತು ಅನ್ನೋದು ನಾನೇನಾದ್ರದ್ದು ಮೆಂಬರ್ ಅಲ್ಲ. ಅದರೊಳಗಡೆ ಕೂತ್ಕೊಂಡಿದ್ದವ್ರದ್ದು ಏನು ಅಂತ ನಾನು ಕೇಳಿಲ್ಲ. ಚರ್ಚೆ ಆದ ಮಟ್ಟಿಗೆ ಅಲ್ಲೇ ತೀರ್ಮಾನ ಆಗಿದೆ ಅಂತಲೂ ಅರ್ಥ ಅಲ್ಲ. ಅದು ಫೈನಲ್ ಲಿಸ್ಟ್ ಬಂದಾದಾಗ ಅದು ಖಚಿತವಾದ ಮಾಹಿತಿಯಾಗಿರುತ್ತೆ. ಆದರೆ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಕಳೆದ ಒಂದು 3-4 ದಿನಗಳಿಂದ ಇಡೀ ರಾಜ್ಯಾದ್ಯಂತ ನನ್ನ ಕ್ಷೇತ್ರದ ಆಚೆಗೆ ಲಕ್ಷಾಂತರ ಜನ ನನಗೋಸ್ಕರವಾಗಿ ಒಳ್ಳೆಯದನ್ನು ಬಯಸಿದ್ದಾರೆ, ಭಾಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿದೆ, ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ, 2 ದಿನ ಟ್ರೆಂಡಿಂಗ್ ಆಗಿದೆ. ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ. ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ್ನ ಮಾಡ್ತಿದ್ದಾರೆ. ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ. ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಭಾವಿಸ್ತೀನಿ. ಯಾಕೆಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ, ಹಾರೈಸ್ತಾ ಇದ್ದಾರೆ.